Excel Techno School, ಗುರುವಾಯನಕೆರೆ, ವೇಣೂರು. Admission open now. ಜೆಡಿಎಸ್ ಆಗಿದೆ ಸರ್, ನಾಯಕರಾಗಿದ್ದಾರೆ ಸರ್. ಈಗ ನಮ್ಮ ಜೆಡಿಎಸ್ ನಾಯಕರು ಆರೋಗ್ಯವಾಗಿದ್ದಾರೆ. ಕಾರ್ಯಕ್ರಮಗಳಲ್ಲಿ ದಿಶಾ ಮೀಟಿಂಗ್ಗಳು ಮಾಡ್ತಿದ್ದಾರೆ, ಪಕ್ಷದ ಸಭೆಗಳು ಮಾಡ್ತಿದ್ದಾರೆ. ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಆರೋಗ್ಯ ಬಂದಿದೆ. ನಾನು ಕೂಡ ಅವತ್ತು ಹಾಸನಾಂಬೆ ಮುಂದೆ ಪ್ರಾರ್ಥನೆ ಮಾಡಿದ್ದೀನಿ, ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ದೆ. ದೇವೇಗೌಡರಿಗೆ, ಎಚ್ ಡಿ ಕುಮಾರಸ್ವಾಮಿಯವರಿಗೆ ಆರೋಗ್ಯ ಕೊಡಲಿ, ಈ ಪ್ರಾದೇಶಿಕ ಪಕ್ಷವನ್ನು ಉಳಿಸಿ ಬೆಳೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಮುನಿಸು ಶಮನ ಆಗಿರಂಗಿದೆ. ನಾನು ಯಾವತ್ತೂ ತಪ್ಪು ಪ್ರಚಾರಗಳನ್ನ ಮಾಡ್ತಾರೆ, ಅಪಪ್ರಚಾರ ಮಾಡಿದಾಗ ಸ್ವಲ್ಪ ಕೋಪ ಬರುತ್ತೆ ನನಗೆ ಇಲ್ಲದೇ ಇರೋ ವಿಚಾರ ಹೇಳಿದ್ರೆ. ಇಲ್ಲಿ ಯಾರೋ ನಿಮ್ಮ ಲೋಕಲ್ ಚಾನಲ್ನವರು ಒಬ್ಬ ಹಾಕಿದ್ರು, ಕುಮಾರಸ್ವಾಮಿ ಇಲ್ಲದೇ ಇದ್ದರೆ ಜಿ ಟಿ ದೇವೇಗೌಡ ಜೈಲಿಗೆ ಹೋಗ್ತಿದ್ದ ಅಂತ ನೀವೇ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀರಿ. ನಾನು ಯಾವತ್ತವ್ರು 75 ವರ್ಷ ಸರ್ವೀಸಲ್ಲಿ ಕುಮಾರಸ್ವಾಮಿಯವರಾಗಲಿ, ಸಿದ್ದರಾಮಯ್ಯ ಆಗಲಿ, ದೇವೇಗೌಡರಾಗಲಿ, ಯಡಿಯೂರಪ್ಪ ಆಗಲಿ ವೈಯಕ್ತಿಕವಾಗಿ ಒಂದೇ ಒಂದು ದಿನ ಯಾರ ಕೈಲೂ ವೈಯಕ್ತಿಕವಾಗಿ ಪೊಲೀಸ್ಗಾಗಲಿ ಇನ್ನೊಂದು ಕಾಲಿ ಅವ್ರ ಸಪೋರ್ಟ್ ತಗೊಂಡಿಲ್ಲ, ಯಾರ ಕೈಲೂ ಹೇಳ್ಸಿಲ್ಲ. ಒಂದು ಹೇಳ್ಸಿದ್ದೀನಿ ಅಂತ ಯಾರಾದರೂ ಹೇಳ್ಬಿಟ್ರೆ ಇವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಬಟ್ ಕಾಂಗ್ರೆಸ್ಗೆ ಹೋಗ್ತಾರೆ ಜಿ ಟಿ ದೇವೇಗೌಡರು ನೆಕ್ಸ್ಟ್. ನಾನು ಯಾವತ್ತು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನವರು ಒಬ್ಬರ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ನಾನು ಹೇಳಿದಾಗ ಅಶೋಕ್ ಮೇಲೂ ಇದೆ, ಯಡಿಯೂರಪ್ಪನ ಮೇಲೂ ಇದೆ, ಕುಮಾರಸ್ವಾಮಿಯವ್ರ ಮೇಲೂ ಇದೆ, ಎಲ್ಲರೂ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋದು ಯಾವಾಗ? ಕೋರ್ಟ್ ತೀರ್ಪು ಬಂದಾಗ, ತಪ್ಪಿತಸ್ಥರು ಅಂತ ಬಂದಾಗ ರಾಜೀನಾಮೆ ಕೊಡಬೇಕು. ಅದು ಬಿಟ್ಟು ಸಿದ್ದರಾಮಯ್ಯನವ್ರು ಯಾಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದೆ. ಅವ್ರ ಜೊತೆ ಮಾತೇ ಆಡಿಲ್ಲ ನಾನು. ಸಿದ್ದರಾಮಯ್ಯನವ್ರ ಜೊತೆ ಮಾತೇ ಆಡದೆ ನೋಡಿ ತಾಯಿ ಚಾಮುಂಡೇಶ್ವರಿ ಮುಂದೆ ಮಾತಾಡೋದಕ್ಕೇ ಇವನು ಕಾಂಗ್ರೆಸ್ಗೆ ಹೋಗ್ತಾನೆ, ಒಳಗೆ ಮಾತಾಡ್ತಾನೆ. ಒಳಗೂ ಮಾತಾಡಿಲ್ಲ, ಸಿದ್ದರಾಮಯ್ಯನವರು ಮಾತಾಡಿಲ್ಲ, ಕುಮಾರಸ್ವಾಮಿನೂ ಮಾತಾಡಿಲ್ಲ, ಕಾಂಗ್ರೆಸ್ ಬಾ ಅಂತಲೂ ಕರೆದಿಲ್ಲ, ಕಾಂಗ್ರೆಸ್ ಬತ್ತೀನಿ ಅಂತೂ ನಾನು ಹೇಳಿಲ್ಲ. ಈ ರಾಜಕೀಯ ಇವೆಲ್ಲ ನೋಡಿ ಅದಕ್ಕೆ ಚಾಮುಂಡೇಶ್ವರಿ ಜನ ಕೇಳ್ಸವ್ರೆ. ಭಾರಿ ಕಷ್ಟ, ಅನುದಾನ ಇಲ್ಲ, UGD ಇಲ್ಲ, ರಸ್ತೆ ಇಲ್ಲ, ನೀರಿಲ್ಲ, ಪಾರ್ಕ್ ಇಲ್ಲ. ಅದ್ರ ಜೊತೆ ಮದುವೆಗಳು, ಸಮಾರಂಭಗಳು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದರಲ್ಲೇ ಮುಳುಗೋಗಿರ್ತೀನಿ. ಅದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಐತೆ ಅನುದಾನ ಕೇಳೋಕೆ ಹೋಗಿಲ್ಲ. ಇವತ್ತು ಗಂಟೆ ಅವ್ರ ತಗೊಂಡು 1 ಕೋಟಿ ದುಡ್ಡು ತಗೊಂಡಿಲ್ಲ. ಯಾರು ತಗುವೆ? ಡಿ ಕೆ ಶಿವಕುಮಾರ್ ಅವರಲ್ಲಿ ಮುಖ್ಯಮಂತ್ರಿ ಇವತ್ತಿಗೂ ತಗೊಂಡಿಲ್ಲ. MLAಗಳಿಗೆ 25 ಕೋಟಿ ಕೊಡ್ತಾಯಿದ್ದೀವಿ ಅಂತಾರೆ, ಅದನ್ನೂ ತಗೊಂಡಿಲ್ಲ ನಾನು ಇದುವರೆಗೂ. ಬೇರೆಯವರೆಲ್ಲ ಏನು ಸಿದ್ದರಾಮಯ್ಯನವ್ರ ಜೊತೆ ನೀನು ಬರ್ಸ್ಕೊಂಬಿಟ್ಟಿದೀಯಾ, ನೀನು ತಗೊಂಬಿಟ್ಟಿದೀಯಾ, ಬರೀ ಇದನ್ನೇ ಹೇಳ್ತಾರೆ. ಆದರೆ 25 ವರ್ಷ ನಾನು ಅವರು ಜೊತೆಲೇ ಬೆಳೆದಿದ್ದು. ಸಿದ್ದರಾಮಯ್ಯನವರು ನೆನೆಸ್ಕೋಬೇಕು, ನಾನು ನೆನೆಸ್ಕೋಬೇಕು. ಆ ರೀತಿ 25 ವರ್ಷ ಒಬ್ಬ ನಾಯಕನ ಜೊತೆ ಇನ್ನೊಬ್ಬ ರಾಜಕಾರಣಿ ಯಾವನೂ ಇರಲ್ಲ. ಆದೇಟಿಗೆ ನಾನು MLA ಪ್ರಯತ್ನ ಮಾಡಲೇ ಇಲ್ಲ. ಸಿದ್ದರಾಮಯ್ಯನವ್ರು ತೆಗೆದು ನಾನು ಆಗಬೇಕು ಅಂತ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ. ಒಂದು ನಾಯಕನ ಜೊತೆ ಇದೆ, 25 ವರ್ಷ ಇದ್ದೆ. ಅದಾದಮೇಲೆ ದೇವೇಗೌಡರ ನಾಯಕತ್ವ, ಆಮೇಲೆ ಕುಮಾರಸ್ವಾಮಿಯವ್ರು ಬಂದು 95ಕ್ಕೆ ಕುಮಾರಸ್ವಾಮಿಯವ್ರು ಬಂದಿದ್ದು. 90 ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ಎಚ್ ಡಿ ದೇವೇಗೌಡರ ನಾಯಕತ್ವದಲ್ಲೇ ಬಂದಿದ್ದು. ಇನ್ನು 4.25 ವರ್ಷ ಇದೆ ಯಡಿಯೂರಪ್ಪನವ್ರ ಜೊತೆ, 5 ವರ್ಷ ಇದ್ದೆ. ಅವತ್ತು BJP ಸಿನ್ಸಿಯರ್ ಆಗಿದ್ದೆ. BJPಲಿ ಇದ್ಕೊಂಡು ದಳಕ್ಕೆ ಸಪೋರ್ಟ್ ಮಾಡೋದು, ದಳದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡೋದು. ಯಾವ ಜಾತಿ ಬುದ್ಧಿನ ಆ ಜಾತಿ ಕೆಟ್ಟವ್ರು ಯಾರು ಹೇಳ್ತಾರೆ, ಆ ಮಾಡೋರೇ ಹೇಳ್ತಾರೆ ಸಾಚ ಅಂತ. ನಂದು ಯಾವ್ದಾದ್ರು ಇದ್ದಾಗ ಒಂದು ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರ್ನ ಪಕ್ಷ ನೀ ಈ ಪಕ್ಷ ಬಿಟ್ಟು ಆ ಪಕ್ಷ ಸಪೋರ್ಟ್ ಮಾಡು ಅಂತ ಹೇಳಿಲ್ಲ. ಗ್ರಾಮ ಪಂಚಾಯತಿಲಿ ಮಾಡಿಲ್ಲ. ನನ್ನಷ್ಟೇ ನಿಷ್ಠೆ ಇದ್ದರೆ ಈ ಪಕ್ಷಗಳು 100 ವರ್ಷ ಗಟ್ಟಿಯಾಗಿರ್ತಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.